ಸರ್, ಇವತ್ತು ನಮ್ಮ ಸಾಹೇಬ್ರದು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಹುಟ್ಟದಬ್ಬ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಬಡವರಿಗೆ ಬಗ್ಗರಿಗೆ ಎಲ್ಲರಿಗೂ ಕೂಡ ಟಿಫಿನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸನ್ಮಾನ್ಯ ನಮ್ಮ MP ಅವರು ಕೂಡ ಬಂದು ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಚೇರ್ಮನ್ಗಳು, ಮೇಯರ್ಗಳು ಎಲ್ಲರೂ ಕಲಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೇಕ್ ಕಟ್ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ, ನಮ್ಮ ಪಕ್ಷಕ್ಕೆ ಒಂದು ಬಲ, ಕಾರ್ಯಕರ್ತರಿಗೆಲ್ಲ ಹೆಮ್ಮೆ. ಅವ್ರು ನೋಡಿದ್ರೆ ಈ ರೀತಿಯಲ್ಲಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೂಡ ಹೆಮ್ಮೆಯಿಂದ ಕಾರ್ಯಕರ್ತನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಂದು ದಿವಸ ಈ ದುರ್ಗಮ್ಮ ತಾಯಿ ಆಶೀರ್ವಾದ ಇದೆ. ಒಂದು ದಿವಸ ಉನ್ನತವಂತ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ಕೂಡ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ತಾಯಿ ಆಶೀರ್ವಾದ ಇರಲಿ ಸದಾ ನಮ್ಮ ಸಾಹೇಬರಿಗೆ ಅಂತೇಳಿ ಬೇಡ್ಕೊಳ್ಳಿಕ್ಕೆ ಇವತ್ತಿದೆಲ್ಲ ಮಾಡಿದ್ದೀವಿ. ಪೂಜೆ ಮಾಡಿಸಿದ್ದೀವಿ ತಾಯಿಗೆ. ಪೂಜೆ ಯಶಸ್ವಿ ಆಗಿದೆ. ಒಳ್ಳೆ ಕಾಲ ಬಲೆ ಬರುತ್ತೆ ಅಂತ ಬಯಸ್ತಾ ಇದ್ದೀವಿ. ಸರ್, ಅವರು ಹೋರಾಟಗಾರರು. ಫಸ್ಟು ಒಂದು ಜಿಲ್ಲಾ ಪರಿಷತ್ ಮೆಂಬರಿಂದ ಹಿಡಿದು ಬಂದು ಯಾವ ರೀತಿಯಾಗಿ ಹೋರಾಟ ಮಾಡಿ ಅವ್ರದ್ದೇ ಆದ ಒಂದು ಹೆಸರು ಸ್ಥಾನ ತಗೊಂಡಿದ್ದಾರೆ. ಆ ಕಾರಣಕ್ಕೆ ಎಲ್ಲರೂ ಪ್ರೇರಿತರಾಗಬೇಕು. ಏನಂದರೆ ಅವರೇನು ದೊಡ್ಡ ಇದಲ್ಲ, ಅವರೇನು ದೊಡ್ಡ ಕುಟುಂಬದವರಿಲ್ಲ, ರೊಕ್ಕದಿಂದ ಬಂದಿಲ್ಲ. ಹೋರಾಟ ಮಾಡ್ಕೊತ, ಕೆಲಸ ಮಾಡ್ಕೊತ, ಡೆವಲಪ್ ಮಾಡ್ಕೊತ ಬಂದಿದ್ದಾರೆ. ಆ ರೀತಿಯಾಗಿ ಎಲ್ಲ ನಾವು ಹತ್ತಿರದಿಂದ DCC ಅಧ್ಯಕ್ಷರಾದಾಗಿಂದ ಹತ್ತಿರದಿಂದ ನೋಡ್ತೀವಿ. ನಾವು ಸಾಕಷ್ಟು ಹತ್ತಿರದಿಂದ ನೋಡಿದಾಗೆ ಅವ್ರದ್ದೆಲ್ಲ ಕೆಲಸಗಳನ್ನು ನೋಡಿ ಅವರು ಒಂದು ಶಿಸ್ತು, ಸ್ಟ್ರಿಕ್ಟ್ನೆಸ್ಸು ಅದನ್ನು ನೋಡಿ ಕಲಿಬೇಕಂತ ನಮಗೂ ಪ್ರೇರಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ಮುಂಚೂಣಿ ಅಧ್ಯಕ್ಷರು, ಎಲ್ಲ ನಾಯಕರು ಸೇರಿ ಇವತ್ತು ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ. ಎಲ್ಲ ಸಿಹಿ ಮತ್ತು ತಿಂಡಿ ವ್ಯವಸ್ಥೆ ಮಾಡಿದ್ವಿ, ವಿಶೇಷ ಪೂಜೆ ಮಾಡಿಸಿದ್ವಿ. ಎಲ್ಲರ ಸಹಕಾರ ಇದೆ. ಮುಂದಿನ ದಿನಮಾನದಲ್ಲಿ ಸಿಹಿ ಸುದ್ದಿ ಕೇಳ್ತೀವಿ ಅಷ್ಟೇ. ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಜಿಲ್ಲಾ ವತಿಯಿಂದ ಅವರಿಗೆ ಶುಭ ಕೋರುತ್ತೇವೆ. ಹಾಗೂ ಅವರು ನಿರಂತರವಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ಎಲ್ಲ ರೀತಿಯಿಂದಲೂ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಇತರ ಎಲ್ಲ ಚುನಾವಣೆಗಳನ್ನು ಜಯಬೇರಿ ಬಾರಿಸಿರುತ್ತಾರೆ. ಆದರೆ ಭಾಳ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಿಷ್ಠಾವಂತ ಲೀಡರು. ಅವರು ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೆ ಒಂದು ಸರ್ಕಾರದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಆಗಿದ್ದರೂ ಇಲ್ಲಿವರೆಗೆ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟಲ್ಲಿ ಈ ರಾಜ್ಯದ ಜನಗಳಿಗೆ ಒಳ್ಳೆಯ ಒಂದು ಶುಭ ಸಂದೇಶ ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ತಾವು ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ರಾಜ್ಯದ ಸ್ಥಾನಮಾನ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಇವತ್ತು 65ನೇ ವರ್ಷ ನಮ್ಮ ಡಿ ಕೆ ಸಾಹೇಬ್ರದ್ದು ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ಅವರು 100 ವರ್ಷ ಇದರಂಗೆ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿ ಅವರು ಸುಖ ಶಾಂತಿಯಿಂದಿರಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯಲ್ಲಿ ಇವತ್ತು ನಮಗೆ ಸಂಭ್ರಮ. ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದು ತುಂಬ ಸಂಭ್ರಮವಾದ ದಿನ. ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬ ಅಂದರೆ ಅದು ನಮ್ಮ ಹುಟ್ಟಿದ ಹಬ್ಬದ ಫೀಲ್ ಆಗ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರು. ಇವತ್ತೆಲ್ಲ ನಾವು ಗ್ಯಾರಂಟಿಯ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಇದ್ದೀವಿ. ಇವತ್ತೇನಾದರೂ ನಮಗೆ ಪೋರ್ಟ್ಫೋಲಿಯೋ ಸಿಕ್ಕಿತ್ತಂದ್ರೆ ಡಿ ಕೆ ಶಿವಕುಮಾರ್ ಕನಸಿನ ಫಲವಾಗಿ ಇವತ್ತು ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಸ್ಥಾನಮಾನ ಸಿಗಿಲ್ಲ ಅಂತ ಕನಸು ಕಂಡಿದ್ದು ನಮ್ಮ ಪಕ್ಷದಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪೋಸ್ಟಿಂಗ್ನಾಗ ಇದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತೈತೆ. ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ BJP-ನ ಭಯ ಬೀಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಮಾತ್ರ. ಯಾಕಂದರೆ ಟ್ರಬಲ್ ಶೂಟರ್ ಆಗಿದ್ದಾರೆ. ಮತ್ತೆ 2028ಕ್ಕೆ ಸರ್ಕಾರ ಬರಬೇಕಂತ ಅಂದ್ರೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರ ರಾಜ್ಯಾಧ್ಯಕ್ಷರಾಗಿ ಮತ್ತು ಇನ್ನು ಉನ್ನತ ಸ್ಥಾನಕ್ಕೆ ಹೋದಾಗ ಮತ್ತೆ ನಮ್ಗೆ ಅಧಿಕಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಡಿ ಕೆ ಶಿವಕುಮಾರ್ ಅಂತ ಅಂದ್ರೆ ಕೂಡ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಜೀವಿನಿ ಶಕ್ತಿ ಇದ್ದಂತೆ. ಮತ್ತೆ ಅವರು ಇದೇ ರೀತಿಯಲ್ಲಿ ಮುಂದುವರಬೇಕು ಮತ್ತು ದೇವರು ಎಲ್ಲ ರೀತಿಯಲ್ಲಿ ಅವರು ಶಕ್ತಿ ಕೊಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ.